ಮಾರುಕಟ್ಟೆಯಲ್ಲಿ ಕಾಳು ಮೆಣಸಿನ ದರ ಏರಿಕೆ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಕಾಳು ಮೆಣಸಿನ ಬೆಲೆ ಗಣನೀಯವಾಗಿ ಏರಿಕೆಯಾಗುತ್ತಿದ್ದು, ಕೆಲವು ವಿಶೇಷ ತಳಿಗಳ ದರವು ರಿಟೇಲ್ ಮಾರುಕಟ್ಟೆಯಲ್ಲಿ ಹೊಸ ದಾಖಲೆಯನ್ನ ಬರೆಯುತ್ತಿವೆ. ಇಂದು ಕರ್ನಾಟಕದ ವಿವಿಧ ಪ್ರಮುಖ ಮಾರುಕಟ್ಟೆಗಳಲ್ಲಿ ಕಾಳು ಮೆಣಸಿನ ಸಗಟು ದರ ನೋಡುವುದಾದರೆ, ಶಿರಸಿ, ಉತ್ತರ ಕನ್ನಡದಲ್ಲಿ ಕ್ವಿಂಟಲ್ಗೆ ಕನಿಷ್ಠ ದರ 64,699 ರೂಪಾಯಿ. ಇನ್ನು ಮಂಗಳೂರು ಮಾರುಕಟ್ಟೆಯಲ್ಲಿ 40,000 ರೂಪಾಯಿ ಕನಿಷ್ಠ ದರ ಕ್ವಿಂಟಲ್ಗೆ. ಇನ್ನು ಮಡಿಕೇರಿ ಕೊಡಗುನಲ್ಲಿ ಕ್ವಿಂಟಲ್ಗೆ ಕನಿಷ್ಠ ದರ 35,000 ರೂಪಾಯಿ. ಇನ್ನು ಸಾಗರ ಶಿವಮೊಗ್ಗದಲ್ಲಿ ಕ್ವಿಂಟಲ್ಗೆ 64,015 ರೂಪಾಯಿ ಕನಿಷ್ಠ ದರ ಕ್ವಿಂಟಲ್ಗೆ. ಇಲ್ಲಿ ಗಮನಿಸಬೇಕಾದ ಅಂಶ, ನೀವು ಉಲ್ಲೇಖಿಸಿದ 2,000 ರೂಪಾಯಿ ಪ್ರತಿ ಕೆಜಿಗೆ ಎಂಬ ಬೆಲೆಯು ಕೆಲವು ಅತ್ಯಂತ ಪ್ರೀಮಿಯಂ ಆರ್ಗ್ಯಾನಿಕ್ ಅಥವಾ ರಫ್ತು ಗುಣಮಟ್ಟದ ಸಂಸ್ಕರಿಸಿದ ಮೆಣಸಿಗೆ ಸ್ಥಳೀಯ ರಿಟೇಲ್ ಅಂಗಡಿಗಳಲ್ಲಿ ಇರಬಹುದು. ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸರಾಸರಿ ಬೆಲೆ 650 ರೂಪಾಯಿಯಿಂದ 850 ರೂಪಾಯಿ ಆಸುಪಾಸಿನಲ್ಲಿದೆ. ಇನ್ನು ಕಾಳು ಮೆಣಸಿನ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳನ್ನ ನೋಡುವುದಾದರೆ, ವಿಯೆಟ್ನಾಂ ಮತ್ತು ಬ್ರೆಜಿಲ್ನಂತಹ ಪ್ರಮುಖ ಉತ್ಪಾದಕ ರಾಷ್ಟ್ರಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಉತ್ಪಾದನೆ ಕಡಿಮೆಯಾಗಿದೆ. ಇದು ಭಾರತೀಯ ಮೆಣಸಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಿದೆ. ಮದುವೆ ಮತ್ತು ಹಬ್ಬಗಳ ಸೀಸನ್ ಆರಂಭವಾಗಿರುವುದರಿಂದ ಸ್ಥಳೀಯ ಮಸಾಲ ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಿದೆ. ಯುದ್ಧದ ಸನ್ನಿವೇಶದಿಂದಾಗಿ ರಫ್ತು ವೆಚ್ಚ ಹೆಚ್ಚಾಗಿರುವುದು ಕೂಡ ಬೆಲೆ ಏರಿಕೆಗೆ ಪರೋಕ್ಷ ಕಾರಣವಾಗಿದೆ. ಇನ್ನು ಬೆಳೆಗಾರರ ಮತ್ತು ಗ್ರಾಹಕರ ಸ್ಥಿತಿಯನ್ನ ನೋಡುವುದಾದರೆ, ಕಳೆದ 6-7 ವರ್ಷಗಳಿಂದ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದ ಮಲೆನಾಡು ಮತ್ತು ಕರಾವಳಿಯ ಬೆಳೆಗಾರರಿಗೆ ಈಗಿನ ಬೆಲೆ ತುಸು ಸಮಾಧಾನವನ್ನ ತಂದಿದೆ. ಅಡುಗೆ ಮನೆಯ ಅತ್ಯಗತ್ಯ ವಸ್ತುವಾಗಿರುವ ಕಾಳು ಮೆಣಸಿನ ಬೆಲೆ ಏರಿಕೆಯಿಂದ ಸಾಮಾನ್ಯ ಗ್ರಾಹಕರ ಮಾಸಿಕ ಬಜೆಟ್ ಮೇಲೆ ಪರಿಣಾಮ ಬೀರಿದೆ. ಮುಂದಿನ ದಿನಗಳ ಮುನ್ಸೂಚನೆಯನ್ನ ನೋಡುವುದಾದರೆ, ಮಾರುಕಟ್ಟೆ ತಜ್ಞರ ಪ್ರಕಾರ ಉತ್ಪಾದನೆಯಲ್ಲಿನ ಕೊರತೆಯು ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಬೆಲೆ ಇನ್ನೂ 10-15% ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದಾರೆ. ವೀಕ್ಷಕರೇ, ಕಾಳು ಮೆಣಸಿನ ದರ ಏರಿಕೆಯಾಗಿದ್ದರಿಂದ ಗ್ರಾಹಕರಿಗೆ ಮತ್ತು ಬೆಳೆಗಾರರಿಗೆ ಎಷ್ಟು ಅನುಕೂಲ, ಎಷ್ಟು ಅನಾನುಕೂಲವಾಗಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು.